ಶ್ರೀ ಗುರುಭ್ಯೋ ನಮಃ. ಹರಃ ಓಂ. 2026ನೇ ಇಸ್ವಿ ಜನವರಿ ತಿಂಗಳು ಬರ್ತಕ್ಕಂತಹ 25ನೇ ತಾರೀಕಿನ ಭಾನುವಾರ, ರೇವತಿ ನಕ್ಷತ್ರ ನಿತ್ಯ ನಕ್ಷತ್ರ ಇರುತ್ತೆ. ಅವತ್ತು ರಥಸಪ್ತಮಿ ದಿನ. ರಥಸಪ್ತಮಿ ಇದೆ, ಸೂರ್ಯನಾರಾಯಣ ತನ್ನ ಪಥ ಚಲನೆ ಮಾಡಿರ್ತಾನೆ. ರಥಸಪ್ತಮಿ ಅಂದ್ರೆ ರಥವನ್ನೇರಿ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಈ ಭೂಮಿಗೆ ನೆಲೆಸ್ತಾನೆ. ಸೂರ್ಯನ ಪ್ರಕಾಶಮಾನದ ಕಿರಣ ರೇಸ್ಗಳೆಲ್ಲ ತುಂಬಾ ಫ್ಲೋಟಿಂಗ್, ತುಂಬಾ ಜಾಸ್ತಿ ವರ್ಕ್ ಆಗ್ತಿರುತ್ತೆ. ಸೂರ್ಯನಾರಾಯಣ ಯಾವುದೇ ಕಾರಣಕ್ಕೂ ಈ ಮನುಷ್ಯನ ಹೊಸ ಆಯಾಮಗಳನ್ನು ತಂದು ಕೊಡ್ತಾನೆ. ಪಂಚಭೂತಗಳಲ್ಲಿ ಸೂರ್ಯನೇ ಈ ತಂದೆಯಾಗಿದ್ದಾನೆ. ಈಗ ರಥಸಪ್ತಮಿ ದಿನ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ವಿಶೇಷವಾಗಿ ಒಂದು ಬೆಳಗ್ಗೆ ಎದ್ದು ನಿತ್ಯ ಅಭ್ಯಂಜನ ಸ್ನಾನ ಮಾಡಿ, ಅಭ್ಯಂಜನ ಅದರೊಳಗಡೆ ಒಂದು ಎಕ್ಕದ ಎಲೆಯನ್ನು ಹಾಕ್ಬಿಟ್ಟು ಪೂಜೆ ಅದನ್ನ ಆದಷ್ಟು ಜಲನ ಪ್ರೋಕ್ಷಣೆ ಮಾಡ್ಕೋಬೇಕು ಮತ್ತು ಸ್ನಾನ ಮಾಡಿ, ಸ್ನಾನ ಆದ ತದನಂತರ ಮನೆ ಬಾಗಿಲಿನಲ್ಲಿ ಒಂದು ಸೂರ್ಯನ ರೇಸ್ಗಳು ಬೀಳೋ ಟೈಮಿಂಗ್ಸ್ ಅಲ್ಲಿ ಒಂದು ನೆಲವನ್ನು ವಾಶ್ ಮಾಡ್ಬಿಟ್ಟು ಅರಸಿನ ನೀರಿನಿಂದ ಕ್ಲೀನಾಗಿ ವಾಶ್ ಮಾಡಬೇಕು. ವಾಶ್ ಮಾಡ್ಬಿಟ್ಟು ಅದು ರಂಗೋಲಿಯಿಂದ ಸೂರ್ಯನ ಚಿತ್ರನ ಬರೆದ್ಬಿಟ್ಟು ಅದ್ರ ಮೇಲ್ಗಡೆ ಈ ಪೂಜೆ ಹಾಕಿ, ಪೂಜೆ ಆದ ತದನಂತರದಲ್ಲಿ ಅದ್ರ ಮೇಲೆ ಒಂದು ತಟ್ಟೆ ಇಟ್ಟು, ತಟ್ಟೆಯ ಮೇಲ್ಗಡೆ ಗೋಧಿಯನ್ನು ಹಾಕಿ, ಗೋಧಿಯ ಮೇಲೆ ನೀವು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಒಂದು ತಾಮ್ರದ ತಮ್ಗೆ ಅಥವಾ ತಾಮ್ರದ ಲೋಹದ ಇರ್ತಕ್ಕಂಥದ್ದನ್ನ ಇಟ್ಬಿಟ್ಟು, ಕೆಂಪು ವಸ್ತ್ರನ ಇಟ್ಬಿಟ್ಟು ಪೂಜೆ ಮಾಡಿ ಸೂರ್ಯನಾರಾಯಣ ಪ್ರಾರ್ಥನೆ ಮಾಡಬೇಕು. ಎಕ್ಕಿದ ಬೆಳಗಿನ ಜಾವದಲ್ಲಿ ಪೂಜೆ ಮಾಡ್ಕೋಬಹುದು. ಹಂಗ್ ನೂಲ್ ಕಟ್ಬಿಟ್ಟು ಚಿಗಣಿ ತೊಂಬಿಟ್ಟು ಪನಿವಾರ ಬಾಳಿನ ಬೆಳೆದೆಲ್ಲ ಅಡಿಕೆ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡ್ಬಂದು ಸೂರ್ಯನಾರಾಯಣನಿಗೆ ನಮಸ್ಕಾರ ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು ಒಳ್ಳೇದು. ಮಾಡಿ ಒಂದು ಬಟ್ಲಿನಲ್ಲಿ ಒಂದು ಅಥವಾ ಸ್ಟೀಲ್ ತಟ್ಟೆಯಲ್ಲಿ ಆ ಗೋಧಿನ ತುಂಬಿಟ್ಟು, ಗೋಧಿಯ ಮೇಲೆ 7 ಎಕ್ಕದ ಎಲೆಗಳನ್ನ ಇಟ್ಟು, 7 ಎಕ್ಕದ ಎಲೆಯ ಮೇಲೆ ಮತ್ತೆ ಗೋಧಿನ ತುಂಬಿಟ್ಟು, ಗೋಧಿನ ಇಟ್ಟ ತದನಂತರದಲ್ಲಿ ಒಂದು ಅಚ್ಚು ಬೆಲ್ಲದ ಮಧ್ಯದಲ್ಲಿ ಒಳಗಡೆ ಎಳ್ಳೆಣ್ಣೆನ ಹಾಕ್ಬಿಟ್ಟು 7 ಬತ್ತಿನ ಹಾಕ್ಬಿಟ್ಟು ಹಚ್ಬಿಟ್ಟು ಸೂರ್ಯನಾರಾಯಣನಿಗೆ ನಮಸ್ಕಾರ ಮಾಡಬೇಕು. ಸೂರ್ಯನಾರಾಯಣ ನಮಸ್ಕಾರ ಮಾಡಿ, ಸಾಧ್ಯ ಯಾವುದೇ ಎಕ್ಕದವನ್ನು ಇಡ್ಬೋದು. ಬಿಲ್ಪತ್ರೆ ಏನಂತೂ ಯಾವುದೇ ಕಾರಣಕ್ಕೂ ಇಡಬೇಡಿ, ಇದು ನಿಷೇಧವಾಗಿರುತ್ತೆ. ಬಿಲ್ಪತ್ರೆಯಿಂದ ಸೂರ್ಯನಾರಾಯಣನ ಪೂಜೆ ಮಾಡೋದ್ರಿಂದ ಅವಿರೋಧ ಜಾಸ್ತಿ ಇರುತ್ತೆ ಸದ್ಯಕ್ಕೆ. ಹಂಗಾಗಿ ಬಿಲ್ಪತ್ರೆಯಿಂದ ಪೂಜೆ ಮಾಡಬೇಡಿ. ಇನ್ನೆಲ್ಲದರಲ್ಲೂ ಪೂಜೆ ಮಾಡ್ತಾ ಬನ್ನಿ. ನಾಳೆ ಯಾರಿಗೆ ರವಿಗ್ರಹ ಇನ್ಆಕ್ಟಿವ್ ಆಗಿದೆ, ಅಗ್ರೆಷನ್ಸ್, ಕಣ್ಣಿನ ಸಮಸ್ಯೆ, ನೇತ್ರ ರೋಗ ತೊಂದರೆ ಇರ್ತಕ್ಕಂಥವ್ರು ಮತ್ತು ಕತ್ತಿನ ಸಮಸ್ಯೆ, ಕಿವಿಯ ಸಮಸ್ಯೆ, ಮೂಗಿನ ಸಮಸ್ಯೆ, ಗಂಟಲಿನ ಪ್ರಾಬ್ಲಮ್, ನರ ದೌರ್ಬಲ್ಯತೆ ಯಾರ್ಯಾರಿಗಿರುತ್ತೋ ಇವರೆಲ್ಲರೂ ಸಹ ನಾಳೆ ಒಂದು ದಿನನಿತ್ಯ ಎಲ್ಲರೂ ಕಾಮನ್ ಆಗಿ ಇರೋ ಪ್ರಕಾರವಾಗಿ ಆದಿತ್ಯ ಹೃದಯ ಪಾರಾಯಣ ಮಂತ್ರ 31 ಲೈನ್ ಇರ್ತಕ್ಕಂತಹ ಆದಿತ್ಯ ಹೃದಯ ಪಾರಾಯಣ ಮಂತ್ರನ ಹೇಳ್ಕೊಂತ ಹೋಗಿ, ಇಲ್ಲ ಬೀಜಾಕ್ಷರಿ ಮಂತ್ರ ಹೇಳ್ಕೊಳೋದಾದ್ರೆ ಓಂ ರಾಮ್ ರೀಂ ರೂಂ ರೈಂ ರೋಂ ರಂ ಓಂ ಸವಿತ್ರ ಸೂರ್ಯ ನಾರಾಯಣಾಯ ನಮಃ ಈ ಮಂತ್ರನ ನಿತ್ಯ ಅದನ್ನ ಸಾಧ್ಯವಾದಷ್ಟು ಒಂದು 1000 ಸರಿನಾರಾಗ್ಲಿ ಜಪ ಮಾಡ್ತಾ ಬನ್ನಿ. ಜಪ ಮಾಡ್ಬಿಟ್ಟು ಶಿವನ ಸಾನ್ನಿಧ್ಯಕ್ಕೆ ತೆರಳಿ ತಾಮ್ರ ತಮಗೆ ಗೋಧಿನ ತುಂಬಿಟ್ಟು ಕೆಂಪು ವಸ್ತ್ರನ ಇಟ್ಬಿಟ್ಟು ದಾನ ಕೊಡಿ. ತಾವರೆ ಕಮಲನ ಇಟ್ಟು ಶಿವನಿಗೆ ಪೂಜೆ ಮಾಡಿಸೋದ್ರೆ ಸೂರ್ಯನಾರಾಯಣ ಪ್ರೀತ್ಯರ್ಥನಾಗ್ತಾನೆ. ಮಾಡೋದು ಸಕಲ ಸನ್ಮಂಗಳಾನಿ ಭವಂತು.